ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್. ರುಚಿಯಾದ ಮಟನ್ ಸಾಂಬಾರ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 kgಯಷ್ಟು ಮಟನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರ್ಗೆ ಆಯಿಲ್ನ ಹಾಕದೆ ಮಟನಲ್ಲಿರೋ ಫ್ಯಾಟ್ನ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಪುದೀನ ಹಾಕಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ಫ್ಯಾಟೆಲ್ಲ ಕರಗಿ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5-10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಮಟನ್ನಲ್ಲಿರೋ ನೀರೆಲ್ಲ ಹೋಗಿ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿಣ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟ್ನ ಮಟನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಾಯ್ಲ್ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ಕೊತ್ತಂಬರಿ, ಟೊಮ್ಯಾಟೊ, ಸಾಂಬಾರ್ ಪೌಡರ್ ಹಾಗೆ ಖಾರದ ಪುಡಿನ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಕಾಯಿ ಹಾಕೋ ಹಾಗಿಲ್ಲ. ಈ ಪೇಸ್ಟ್ನ ಕೂಡ ಮಟನ್ಗೆ ಸೇರಿಸಿ 1-2 ನಿಮಿಷ ಬಾಯ್ಲ್ ಮಾಡ್ಕೊಂಡ ನಂತರ ಚಕ್ಕೆ, ಲವಂಗ, ಮೆಣಸು, ಮೆಂತ್ಯ, ಗಸಗಸೆ, ಏಲಕ್ಕಿ ಜೊತೆಗೆ ಕಾಯಿನ ಸೇರಿಸಿ ತರಿಯಾಗಿ ರುಬ್ಕೋಬೇಕು. ಈ ಪೇಸ್ಟ್ನ ಕೂಡ ಮಟನ್ಗೆ ಸೇರಿಸಿ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ನಿಮಗೆ ಸಾಂಬಾರಿಗೆ ಬೇಕಾದಂಥ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ 5-6 ವಿಷಿಲ್ ಕೂಗಿಸ್ಕೋಬೇಕು. ನಂತರ ಬಿಸಿ ಬಿಸಿಯಾದ ರುಚಿಯಾದ ಮಟನ್ ಸಾಂಬಾರ್ ರೆಡಿ ಆಗುತ್ತೆ. ನೋಡಿ ಈಗ ಪೀಸಸ್ ಎಲ್ಲ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಈ ಮಟನ್ ಸಾಂಬಾರ್ ಜೊತೆಗೆ ಬಿಸಿ ಬಿಸಿ ಮುದ್ದೆ, ಚಪಾತಿ, ದೋಸೆ ಪರ್ಫೆಕ್ಟ್ ಕಾಂಬಿನೇಷನ್.